ನನಗೆ ಈ ಚಿತ್ರವನ್ನ ನೋಡಿದವರೆಲ್ಲರೂ ಕೆಲವರು ತುಂಬಾ ಚೆನ್ನಾಗಿದೆ ಸಿನಿಮಾ, ಕಾಮಿಡಿ ವರ್ಕೌಟ್ ಆಗಿದೆ, ಸೀನ್ಗಳು ವರ್ಕೌಟ್ ಆಗಿದೆ, ಹಾಡುಗಳು ವರ್ಕೌಟ್ ಆಗಿದೆ, ಏನೋ ತುಂಬಾ ಖುಷಿ ಅನ್ಸುತ್ತೆ ತಾರಮ್ಮ ಪಿಕ್ಚರ್ ನೋಡ್ಬೇಕಾರೆ, ಬಹಳ ಪಾಸಿಟಿವ್ ಆಗಿದೆ. ನಗೋ ಕಡೆ ಆ ರಾಕೇಶ ಪಾಪ ನಿಜವಾಗ್ ನನ್ನ ಕಣ್ಣಲ್ಲಿ ನೀರ್ ಬರ್ತಿತ್ತು ಪ್ರತಿ ಸತಿ ಅವನ್ನ ನೋಡ್ಬೇಕಾರೆ. ಅವನ ಜೊತೆ ಕಳೆದಿದ್ದ ಸಮಯ ಎಲ್ಲ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದ್ ಒಂದೊಂದ್ ಸತಿ ಅವನ್ ಬಂದಾಗ್ಲೂ ಬಿದ್ದು ಬಿದ್ದು ನಗ್ತೀವಿ ನಾವು ಅಂತೆಲ್ಲ ಹೇಳೋದು, ಮತ್ತೆ ಎಲ್ರು ಕೂಡ ತುಂಬಾ ಚೆನ್ನಾಗಿ ಪಾತ್ರ ಮಾಡಿರೋದು. ಸೊ ಯಾವಾಗ ಬರಬೇಕು ಅಂತ ಭಗವಂತ ಬರೆದಿರ್ತಾನೆ, 3 ವರ್ಷ ಆಯ್ತು 4 ವರ್ಷ ಆಯ್ತು ಅಲ್ಲ, ಅದು ಯಾವಾಗ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ಅದು ಹೇಗೆ ಓಡ್ತು ಅನ್ನೋದು ಮುಖ್ಯ, ಅದು ಏನ್ ಕೆಲಸ ಮಾಡುತ್ತು ಅನ್ನೋದು ಮುಖ್ಯ. ಅಂದ್ರೆ ನೀವು ಆ ಪಿಕ್ಚರ್ ಯಾವಾಗ್ಲಾದ್ರೂ ರಿಲೀಸ್ ಆಗ್ಲಿ, ಇವತ್ತಿನ ಶೂಟಿಂಗ್ ಮಾಡಿ ನಾಳೆನೆ ರಿಲೀಸ್ ಆಗೋದು ಅಂತಲ್ಲ, ಆ ಚಿತ್ರ ಏನ್ ಮಾಡ್ತು, ಏನ್ ಕೊಡ್ತು, ಹೇಗ್ ಗೆಲ್ತು ಅನ್ನೋದೇ ಬಹಳ ಮುಖ್ಯ ಆಗುತ್ತೆ. ಬಹುಶಃ ಅದೆಲ್ಲಾ ಕ್ವಾಲಿಟಿಗಳು, ಅದೆಲ್ಲಾ ಗುಣಗಳು ಈ ಸಿನಿಮಾದಲ್ಲಿ ಇದೆ. ಗೋವಿಂದರಾಜರು ಏನೂ ಹೆದರ್ಕೊಳ್ಬೇಕಾಗಿಲ್ಲ, ನಾವು ಮಾಡ್ಬೇಕಾಗಿರೋದಿಷ್ಟೇ. ಕುನಾಲ್, ನಿನ್ನ ಕೇಳ್ಕೊಳ್ಳೋದು, ಈ ಸಿನಿಮಾವನ್ನ ಥಿಯೇಟ್ರಲ್ಲಿ ಉಳಿಸ್ಕೊಡುವಂತ ಜವಾಬ್ದಾರಿ ತಾವು ಮಾಡ್ಬೇಕಷ್ಟೇ. ಯಾಕಂದ್ರೆ ಜನರಿಗೆ, ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಇವರೆಲ್ಲರೂ ಕೂಡ ಜನರ ಹತ್ರ ತಗೊಂಡು ಹೋಗ್ತಾರೆ ಸಿನಿಮಾನ ಹೀಗಿದೆ ಹಾಗಿದೆ ಅಂತ ಹೇಳಿ. ಬಟ್ ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ, ಮೊದಲು ನಾವೆಲ್ಲ ನಮ್ಮ ಕೆರಿಯರ್ ಪ್ರಾರಂಭ ಮಾಡಿದಾಗ ಇಷ್ಟೊಂದೆಲ್ಲ ಪಬ್ಲಿಸಿಟಿ ಮಾಡ್ಕೊಂಡು, ಪಾಪ ಥಿಯೇಟರ್ ಮುಂದೆನೆ ಹೀರೋ ಹೀರೋಯಿನ್ ಡ್ಯಾನ್ಸ್ ಮಾಡ್ಕೊಂಡು, ಮತ್ತೆ ಇನ್ನೊಂದು ಯಾರು ಎಂತ ವಾದ್ಯಗಳನ್ನ ನುಡಿಸ್ಕೊಂಡು, ಇವೆಲ್ಲ ಏನಿರ್ಲಿಲ್ಲ. ನಾವು ಕಳ್ತಾನ್ವಾಗಿ ಬುರ್ಕಗಳು ಹಾಕೊಂಡು ಹೋಗ್ತಾ ಇದ್ವಿ ಥಿಯೇಟರ್ಗೆ, ಕಾಣಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮುಸ್ಲಿಂ ಮುರ್ಕಾಗಳು ಹಾಕೊಂಡು ಕಳ್ತಾನ್ವಾಗಿ ಎಲ್ಲೋ ಹೋಗಿ ಕೂತ್ಕೊಳ್ಳೋದು, ಎಲ್ಲೋ ಹಿಂಗೆ ಸಿನಿಮಾ ನೋಡೋದು, ಏನ್ ಎಂಜಾಯ್ ಮಾಡ್ತಾರೆ ಅಂತ ನೋಡೋದು, ಆ ತರದೆಲ್ಲ ಕಾಲ ಇತ್ತು. ಬಟ್ ಇವಾಗ ಎಲ್ಲವನ್ನು ಹೇಳ್ಕೊಂಡು ಹೋಗ್ತಾ ಇದೀವಿ ನಾವು. ಬಹುಶಃ ಅದನ್ನೆಲ್ಲ ತೆರೆದಿಟ್ಟು ಹೋಗೋದು ತಪ್ಪ ಅಥವಾ ಮುಚ್ಚಿಟ್ಕೊಂಡು ಹೋಗೋದು ತಪ್ಪ, ನಮ್ಗೆ ಇನ್ನೂ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಯಾಕಂತಂದ್ರೆ ಸಿನಿಮಾ ಬೆಳಕಲ್ಲಿ ಚಿತ್ರೀಕರಣ ಮಾಡಿ ಕತ್ಲಲ್ಲಿ ತೋರಿಸುವಂತವ್ರು ನಾವು. ಅಂತಂದ್ರೆ ಎಲ್ಲ ಕತ್ತಲ್ ರೂಮಲ್ಲಿ ತೋರಿಸಿ ಒಂದ್ ಕಡೆ ಬೆಳ್ಳಿಯ ತೆರೆ ಅಂತ ಹೇಳೋದು ಯಾಕೆ ಅಂದ್ರೆ, ಆ ಕತ್ತಲಲ್ಲಿ ಒಂದು ಬೆಳ್ಳಿಯ ಕಿಂಡಿ ಹೇಗೆ ಕಾಣಿಸ್ತೀವೋ ಆ ಥರದಲ್ಲಿ ನೋಡುವಂಥದ್ದು. ಅಂದ್ರೆ ಆ ಕುತೂಹಲನ ನಾವು ಕೀಪ್ ಅಪ್ ಮಾಡೋದ್ರಲ್ಲಿ ಸ್ವಲ್ಪ ಎಡವಿದೀವಿ ನಾವು ಸಿನಿಮಾ. ಇಲ್ಲ ಅಂತಂದ್ರೆ ಸಿನಿಮಾ ಇಸ್ ಸಮಥಿಂಗ್ ದಟ್ ಯಾವತ್ತೂ ಸಿನಿಮಾಗೆ ಸಾವಿಲ್ಲ. ಅದು 100 ವರ್ಷ ಈಗಾಗಲೇ ದಾಟಿದೆ ನಮ್ಮ ಭಾರತೀಯ ಚಿತ್ರರಂಗಕ್ಕೆ. ಆದ್ರೂ ಕೂಡ ಸಿನಿಮಾ ಅನ್ನೋದಿದೆಯಲ್ಲ, ಸಿನಿಮಾ ಅನ್ನೋದು ತುಂಬಾ ಜನ ಏನಂತಾರೆ ಅಂದ್ರೆ, ಏನ್ರಿ ಸಿನಿಮಾದಲ್ಲಿ ಸಿನಿಮಾ ಕಲಾವಿದರ ಬಗ್ಗೆ ಕೂಡ ತುಂಬಾ ಜನ ಏನ್ರಿ ಅವರು ದೇಶವನ್ನ ಆಳಿದ್ದಾರೆ, ರಾಜ್ಯವನ್ನ ಆಳಿದ್ದಾರೆ, ಬಹಳ ದೊಡ್ಡ ಮುಖ್ಯಮಂತ್ರಿಗಳಾಗಿದ್ದಾರೆ, ಎಲ್ಲವೂ ಆಗಿದೆ. ಸಿನಿಮಾಯಿಂದ ಎಲ್ಲವೂ ಮಾಡೋಕ್ ಸಾಧ್ಯ. ಒಬ್ಬ ಅಕ್ಷರ ಬಲ್ಲದವನೂ ಕೂಡ ಆ ಸಿನಿಮಾವನ್ನ ಅರ್ಥ ಮಾಡ್ಕೊಳ್ಬಲ್ಲ. ಅದಕ್ಕೋಸ್ಕರನೇ ಸಿನಿಮಾಕ್ಕೆ ಭಾಷೆ ಕೂಡ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ನಮಗೆ ಇದರಲ್ಲಿರೋಷ್ಟು ಒಂದು ಶಕ್ತಿ, ಒಂದು ಯೂನಿಟಿ ಅಂದ್ರೆ, ನಮಗೆ ನಮ್ಮ ಭಾರತ ದೇಶದಲ್ಲೇ ನಾವೇನಾದ್ರು ತಳದಲ್ಲಿ ನಿಂತಿದೀವಿ ಅಂದ್ರೆ ನಮ್ಮ ಸಂಸ್ಕಾರ ಸಂಸ್ಕೃತಿಯಿಂದನೇ ನಿಂತಿರೋದು, ಕಲೆಗಳಿಂದನೇ ನಿಂತಿರೋದು. ಕಲೆಗೆ ಒಂದರಲ್ಲೇ ನಮಗೆ ಯಾವುದೇ ಜಾತಿ ಭೇದ ಯಾವುದೂ ಬರೋದಿಲ್ಲ, ಯಾವುದು ಧರ್ಮಗಳು ಯಾವುದೂ ಬರದೇ ಇರುವಂತದ್ದು ಯಾವ್ದಾದ್ರು ಒಂದು ಕಲೆ ಇದೆ ಅಂದ್ರೆ ಅದು ಕಲೆ ಇದೆ ಸಿನಿಮಾ. ಯಾಕೆ ಸಮಗ್ರವಾದ ಕಲೆ ಅಂತಂದ್ರೆ, ಅದರಲ್ಲಿ ಸಂಗೀತವೂ ಇದೆ, ಡ್ಯಾನ್ಸ್ ಇದೆ, ಸಾಹಿತ್ಯ ಇದೆ, ಏನಿಲ್ಲ ಸಿನಿಮಾದಲ್ಲಿ. ಎಲ್ಲಾ ಕಲೆಗಳನ್ನು ಒಟ್ಟಿಗೂಡಿಸಿದ್ರೆ ಅದು ನಮ್ಮ ಬೆಳ್ಳಿತೆರೆ, ಅದೇ ಸಿನಿಮಾ ಅಲ್ವಾ? ಆ ಸಿನಿಮಾ ಅಂತ ಅನ್ನೋದು ನಾವು ಪವಿತ್ರವಾಗಿ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಮಾತ್ರ, ಅಂದ್ರೆ ನಾವು ಅದನ್ನ ಪ್ರೀತಿಸಿದ್ರೆ ಮಾತ್ರ ಅದು ನಮ್ಮನ್ನ ಪ್ರೀತಿಸುತ್ತೆ. ಆ ಕಲೆಯನ್ನ ನಾವು ಯಾವಾಗಲೂ ಕೈ ಹಿಡಿಬೇಕು ಅಂತ ಇರೋದು ನನ್ಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೇಳೋದಿಷ್ಟೇ. ಸಿನಿಮಾ ಬರೀ ವ್ಯಾಪಾರ ಅಷ್ಟೇ ಅಲ್ಲ, ವ್ಯಾಪಾರ ದೃಷ್ಟಿಯಲ್ಲಿ ಕರೆಕ್ಟ್. ಒಬ್ಬ ನಿರ್ಮಾಪಕ ಹಾಕಿದ ತಕ್ಷಣ ಅದು ಉದ್ಯಮವಾಗಿ ನಮ್ಗೆ ಇನ್ನೂ ಪರಿವರ್ತನೆ ಆಗಿಲ್ಲ. ಸರ್ಕಾರದಲ್ಲಿ ಉದ್ಯಮ ಒಂದು ಇಂಡಸ್ಟ್ರಿ ಅಂತ ಆಗ್ಲಿಲ್ಲ. ಇಂಡಸ್ಟ್ರಿನೇ ಸಿನಿಮಾ. ಆದ್ರೆ ಅದಕ್ಕೆ ದುಡ್ಡು ಕೊಡೋ ಜೊತೆಗೆ ಒಳ್ಳೆ ಹೆಸರು ತಂದ್ಕೊಡೋ ಜೊತೆಗೆ ನೂರಾರು ಕುಟುಂಬಗಳು ಇದನ್ನ ನಂಬಿ ಬದುಕುವಂತ ಕೆಲಸ ಇದೆ. ಇಲ್ಲಿ ಕುಳಿತಿರುವ ಎಲ್ಲಾ ಸಿನಿಮಾ ಪತ್ರಕರ್ತರ ನಿಮ್ಮ ಕುಟುಂಬಗಳೂ ಕೂಡ ಈ ಸಿನಿಮಾ ಇಂದನೇ ಸಾಗ್ತಾ ಇದೆ ಅನ್ನೋದು ಕಟು ಸತ್ಯ. ಅದನ್ನ ನೀವು ನಮಗೆ ಯಾವಾಗ್ಲೂ ಜೊತೆಯಾಗಿರ್ಬೇಕು. ಒಳ್ಳೆ ಸಿನಿಮಾಗಳನ್ನ ಖಂಡಿತ ಪ್ರೇಕ್ಷಕ ನೋಡದೆ ಇಲ್ಲ, ಆದ್ರೆ ಆ ಒಳ್ಳೆ ಚಿತ್ರವನ್ನ ನಾವು ಹೇಗೆ ತಗೊಂಡು ಹೋಗ್ತೇವೆ ಜನರ ಹತ್ರ ಅನ್ನೋದು ಬಹಳ ಮುಖ್ಯ. ಎಕ್ಸಿಬಿಟರ್ಗೆ, ಡಿಸ್ಟ್ರಿಬ್ಯೂಟರ್ಗೆ, ಪ್ರೊಡ್ಯೂಸರ್ಗೆ, ಕಲಾವಿದರಿಗೆ, ಡೈರೆಕ್ಟರ್ಗೆ, ಮತ್ತೆ ಇಡೀ ತಂಡಕ್ಕೆ, ಇಡೀ ಕನ್ನಡ ಸಿನಿಮಾಕ್ಕೆ, ಇಡೀ ಭಾರತೀಯ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ, ಎಲ್ಲರ ಎಳೆಯುತ್ತೆ ಕಾಲ. ಆ ಕಾಲ ಎಳೆಯೋದಲ್ಲ, ಆ ಕಾಲಗಳಿಗೆ ನಮ್ಮ ಪ್ರೇಕ್ಷಕ ಬಂಧುಗಳಿಗೆ, ಪ್ರೇಕ್ಷಕ ದೇವರುಗಳಿಗೆ, ಎಲ್ಲರ ಕಾಲಗಳಿಗೆ ನಮಸ್ಕಾರ ಹೇಳ್ತಾ, ಈ ಚಿತ್ರವನ್ನ 24ನೇ ತಾರೀಕು, ಸೂಪರ್ ಡೇಟ್ ಅದು, ಏಪ್ರಿಲ್ 24ನೇ ತಾರೀಕು ಬಿಡುಗಡೆ ಆಗ್ತಿರೋದು. ನಮ್ಮೆಲ್ಲರ ಸೌಭಾಗ್ಯ ಅದನ್ನ ನಿನ್ನೆ ಸೌಭಾಗ್ಯ ಅನ್ಕೋಬೇಕು. 17ನೇ ರಿಲೀಸ್ ಆಗದೆ ಇರೋದು ಕೂಡ ನಿನ್ನ ಸೌಭಾಗ್ಯವೇ.
ನಾವು ಸೆನ್ಸರ್ ಅಕಸ್ಮಾತ್ ಅವ್ರು ಕೊಟ್ಬಿಟ್ಟಿದ್ರೆ ನಾವು 17ಕ್ಕೆ ಬಂದ್ಬಿಡ್ತಿದ್ವಿ. ಇವತ್ತು ಬರೀ ಅಕ್ಷಯ ಅಲ್ಲ, ಇವತ್ತು ಬಸವಣ್ಣನ ಜಯಂತಿ ಕೂಡ ಹೌದು. ಆ ಜಯಂತಿ ದಿನ ನಾವು ಒಂದು ಇಲ್ಲಿ ಉದಯ ಆಗಿದ್ದೀವಿ. ಇವತ್ತು 24ನೇ ತಾರೀಕು ನಮ್ಮ ಅಣ್ಣವರ ಜಯಂತಿ. ಆ ದಿನ ನಮ್ಮ ತೆರೆ ಮೇಲೆ ಬರ್ತಾ ಇದೆ. ನೀವೆಲ್ಲರೂ ನೋಡಿ, ಪ್ರೇಕ್ಷಕರ ಪ್ರಭುಗಳು ಎಲ್ಲರೂ ನೋಡಿ ತುಂಬಾ ಖುಷಿ ಪಡ್ತೀರಿ. ಇದು ಒಳ್ಳೆ ಸಿನಿಮಾ, ಸಖತ್ತಾಗಿದೆ. ನೀವೆಲ್ಲರೂ ಹೇಳ್ತೀರಾ ಇದೆಲ್ಲ ಒಳ್ಳೆ ಸಿನಿಮಾ ಅಂತ ನನಗೆ ಅಂತ ಹಾರೈಸಿ ಈ ಸಕ್ಸಸ್ ಪಾರ್ಟಿಯನ್ನ ಖಂಡಿತ ಬೇಗ ಮಾಡೋಣ ಸರ್. ಅವನು ಎಲ್ಲವನ್ನು ಗೋಪ್ಯವಾಗಿ ಇಟ್ಕೊಳ್ತಾನೆ ಸರ್ ನಿಮ್ ಡೈರೆಕ್ಟ್ರು, ಯಾವ್ದನ್ನು ಹೊರಗಡೆ ಹೇಳೋದಿಲ್ಲ. ನೋಡಿ, ಇನ್ನು 24ನೇ ತಾರೀಕು ರಿಲೀಸು, ಇವತ್ತು ಆಲ್ರೆಡಿ 20 ಸರ್. ಪಬ್ಲಿಸಿಟಿನೇ ಇನ್ನು ಸರಿಯಾಗಿ ಶುರು ಮಾಡಿಲ್ಲ ಸರ್. ಇವರೆಲ್ಲರೂ ಪಬ್ಲಿಸಿಟಿ ಮಹಾದೇವರುಗಳು ಬಂದು ಕೂತಿದ್ದಾರೆ. ದಯವಿಟ್ಟು ನೀವು ಇದರಿಂದ ಸೀರಿಯಸ್ ಆಗಿ ಮಾಡಿ ಸರ್. ಅದರಿಂದ ಆಲ್ ದಿ ಬೆಸ್ಟ್ and congratulations to the whole team. Kunal, once again for you, and I'm so sorry, ಚಂದನ್ ಬಗ್ಗೆ ನಾನು ಹೇಳಲೇ ಇಲ್ಲ.